ಆಹಾ, ಮಿಸ್ಟ್ ಹಂಗೆ ಕವರ್ ಆಗ್ತಾಯಿದೆ ಗುರು. ಕಾಡು ಒಳಗಡೆಯಿಂದ ಮಿಸ್ಟು. ಸೊ ಗಾಯ್ಸ್, ನಮ್ಮ ಸ್ಟೇಯಿಂದ ನಾವು ಹೊರಟಿದ್ದೀವಿ. ಸ್ವಲ್ಪ ಮಳೆ ಬರ್ತಾಯಿದೆ. ಇವಾಗ ಒಂದು ಆಫ್ ರೋಡ್ ಸೆಕ್ಷನ್ ಇದೆ, ನೋಡಿರ್ತೀರ ಲಾಸ್ಟ್ ವೀಡಿಯೋಲ್ಲಿ ನೈಟಲ್ಲಿ ಮಾಡ್ಕೊಂಬಂದಿದ್ದು ಆಫ್ ರೋಡು. ಇವಾಗ ಸ್ವಲ್ಪ ಮಳೆ ಬೀಳ್ತಾ ಇದೆಯಲ್ಲ, ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಅದನ್ನು ನೋಡ್ತೀರ. ಇವಾಗ ಕೆಳಗಡೆ ಹೋಗಿ ಬೇಸ್ ಕ್ಯಾಂಪಲ್ಲಿ ನಿಮಗೆ ತಿರ್ಗಾ ಮೀಟ್ ಆಗ್ತೀನಿ. ಸೊ ಗಾಯ್ಸ್, ನಮ್ಮ ಆಫ್ ರೋಡಿಂಗ್ ಸೆಕ್ಷನ್ ಸ್ಟಾರ್ಟು. ಇಲ್ಲಿಂದ ನಾವು ಬೇಸ್ ಕ್ಯಾಂಪ್ವರೆಗೂ ಇಳಿಬೇಕು. ಬೇಸ್ ಕ್ಯಾಂಪಲ್ಲಿ ನಮ್ಮದು ಬಟ್ಟೆ ಲಗೇಜ್ ಎಲ್ಲ ಇದೆ, ಅದನ್ನೆಲ್ಲ ತೊಗೊಂಡು ಆಮೇಲೆ ಅಲ್ಲಿಂದ ನಾವು ಮೂನಾರ್ಗೆ ಹೋಗಬೇಕು. ಅದೇ ಐಡಿಯಾ ಇವಾಗ. ಸೊ ಸ್ಲೈಟಾಗಿ ಮಳೆ ಬರ್ತಾಯಿದೆ, ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾಯಿದೆ ಏನೋ ಗೊತ್ತಿಲ್ಲ, ಬಟ್ ತುಂಬ ಲೈಟಾಗಿ ಬರ್ತಾಯಿದೆ. ಸಖತ್ ಮಜಾ ಆಯಿತು ಅಂತ ನೆನೆ ಬರುವಾಗ. ಫುಲ್ ತಣ್ಣಗಿದೆ ಗಾಳಿ. ರೈನ್ ಗೇರ್ಸ್ ಎಲ್ಲ ತೊಗೊಂಬಂದಿದ್ದೀವಿ, ಬಟ್ ಇದ್ದರೂ ನಮ್ಮ ಜೊತೆ ಬಂದಿರೋ ಕೋರೈಡರ್ಗೆ ಸ್ವಲ್ಪ ಪಾಪ ಕಾಲೆಲ್ಲ ಹಿಡ್ಕೊಂಬಿಟ್ಟಿದೆ. ಸೊ ಅವ್ರನ್ನ ಸೇಫಾಗಿ ಕೆಳಗೆ ಇಳಿಸ್ಬೇಕು. ಓ, ಇಲ್ಲಿ ನೋಡಿದ್ರೆ ಹೆಂಗಿದೆ ಅಂತ. ಆಹಾ, ಮಿಸ್ಟ್ ಹಂಗೆ ಕವರ್ ಆಗ್ತಾಯಿದೆ ಗುರು. ಕಾಡು ಒಳಗಡೆಯಿಂದ ಮಿಸ್ಟು. ಈ ಟ್ರಿಪ್ ಅಂತೂ ಚಿಂದಿ ಆಗಿದೆ ಅಂದ್ಕೊಳ್ಳಿ. ನೈಟಲ್ಲಿ ಆಫ್ ರೋಡಿಂಗು, ಮಿಸ್ಟಲ್ಲಿ ಆಫ್ ರೋಡಿಂಗು. ಯಾಕೆ ಹೇಳ್ತೀರ ಗುರು, ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಎಲ್ಲ ಹೋಗಿ ಬೆಳಿಗ್ಗೆ ಟ್ರೆಕ್ಕಿಂಗ್ ಬೇರೆ ಹೋಗಿ ಬಂದ್ರಿ, ಅದು ಬೇರೆ ಸ್ವಲ್ಪ ಕಾಲು ನೋವ್ತಾ ಇದೆ. ಹಂಗೆ ಮೋಟರ್ ಅಷ್ಟೇ ಇಲ್ಲ, ಸ್ವಲ್ಪ ಡ್ರೈವ್ ಮಾಡೋಣ, ಗಾಡಿನ ಬಗ್ಸಿ. ಓ, ನಾವು ಅವಾಗಲೇ ಹೋಗಿರುತ್ತೆ ಅಂದ್ಕೊಂಡಿದ್ರಿ, ಜೀಪ್ ಇನ್ನೂ ಇಲ್ಲೇ ಇದೆ. ಕಿಟ್ಟ ಹಂಗಿದೆ ನೋಡಿ, ಫುಲ್ ಫಾಗು. ಜಸ್ಟ್ ಮಿಸ್ಸಲ್ಲಿ ಹೋಗ್ತದೆ ಅದು. ಹೋಗಲಿ ಸ್ವಲ್ಪ ಇವರು, ನಾವು ಈ ಸುಂದರವಾದ ಫಾಗ್ನ ಎಂಜಾಯ್ ಮಾಡೋಣ. ಅಲ್ವಾ? ಇದು ಅದು ಉಫ್ ಅಂದರೆ ಫುಲ್ ಹಂಗೆ ಆರೋಗುತ್ತಲ್ಲ, ಅದೇ ಇರಬೇಕಲ್ಲ ಇದು. ಅಟ್ಯಾಕ್ ಪೊಸಿಷನ್.
Bro, oh, this is nice, man. Nice. Oh. Dun, 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 dun. பேக் பிரேக் பிடிக்கவே மாட்டேங்குது. பேஸ் கேம்புக்கு ಬಂದಿದ್ದೀವಿ. ಸ್ವಲ್ಪ ಹೋಗಿ ಟಚ್ ಆಯಿತು ಕೆಳಗಡೆ, ಬಟ್ ಇಟ್ಸ್ ಫೈನ್. ಸಾಫ್ಟ್ ಟಚ್, ಅದು ಬೇಬಿ ಟಚ್. ಇಲ್ಲಿ ಏನು ಸೀನ್ ಅಂದರೆ ಇವಾಗ ನಮ್ಮ ಕೋರೈಡ್ರ್ ಕೈಯಲ್ಲಿ ಪಾಪ ನಡೆಯೋಕ್ಕಾಗ್ತಾಯಿಲ್ಲ, ಅವ್ರ ಕಾಲಲ್ಲಿ ಹಿಡ್ಕೊಂಬಿಟ್ಟಿದೆ. ಸೊ ಅವ್ರ ಗಾಡಿನ ಕೆಳಗೆ ಇಳಿಸ್ಬೇಕು. ಸೊ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ 2 ಗಾಡಿ ಅಲ್ಲಿ ಹೋಗಿ, ಒಂದು ಅವ್ರ ಗಾಡಿ ಇನ್ನೊಂದು ನನ್ನ ಗಾಡಿ ಅಲ್ಲಿ ಹೋಗಿ ಗಾಡಿನ ಕೆಳಗೆ ಬಿಟ್ಬಿಟ್ಟು ಮತ್ತು ಡಬಲ್ಸ್ ಬರೋದು, ತಿರ್ಗಾ ಮುಂದೆ ಇನ್ನೊಂದು ಗಾಡಿ ತೊಗೊಂಡು ಹೋಗೋದು. ಹಂಗೆ ಐಡಿಯಾ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಗಾಯ್ಸ್, ನಾವು ಬೇಸ್ ಕ್ಯಾಂಪಿಂದ ನಮ್ಮ ಕೋರೈಡರನ್ನು ಡಬಲ್ಸಲ್ಲಿ ಕರ್ಕೊಂಡು ಇಳಿತಾ ಇದ್ದೀನಿ. ಆಫ್ ರೈಡಿಂಗಲ್ಲಿ ಡಬಲ್ಸ್ ತಿರ್ಗಾ ಹೆಂಗೆ ವೆರಿ ಇದೇ ಆಯಿತು ಗುರು ನಮ್ಮದು. ಸೊ ಗಾಡಿದು ವೆಯ್ಟ್ ಜಾಸ್ತಿ ಆಗಿರೋದಕ್ಕೆ ಮಳೆ ಬೇರೆ ಬರ್ತಾಯಿದೆ ನೋಡಿ. ನಮಗೆ ಏನೆಲ್ಲ ಚಾಲೆಂಜಸ್ ಬರ್ತಾಯಿದೆ ಗುರು. ಡಬಲ್ಸು ಮಳೆಲಿ ಓಡಿಸ್ಬೇಕು, ಅದಕ್ಕೆ ಮೆತ್ತಿಗೆ ಬಿಡ್ತಾಯಿದ್ದೀನಿ ಗಾಡಿನ. ಅಂತ ಹೋಗ್ತೈತೆ. ಹೋಗ್ತಾನೆ ಇದೆ, ಇನ್ನು ಹೋಗ್ತಾನೆ ಇದೆ ಗುರು. இது இல்லையா சார் ஒரு 2 another. ಓ ಹಾಳಾಯ್ತು ಗುರು ಅದು. ಸೊ ಬಂದ್ರಿ ಕೆಳಗಡೆ ಬ್ರೋ. ಹಿಂಗೆ ಇನ್ನೂ ಕೀழே விட்டுலாம்ல? அங்கிருந்து அதுவும் அப்படி தானே இருக்கு. யார் கூட டபுள்ஸு? இவர் அங்கே இறக்கி விட்டுறலாம், அந்த கேட்டுக்கிட்ட, அந்த ரோடு, தார் ரோடு கிட்ட. அப்புறம் நம்ம ரிட்டர்ன் போகலாம். இங்கே நிற்கிற மாதிரி தான் இடம் இருக்கா? கெமிக்கல் ஸ்டோரேஜ் ஏரியாவா? இங்கே தான் நிற்கிறோம். ப்ரோ டக்குன்னு இருக்குங்க ப்ரோ, டக்குன்னு இருக்குங்க ப்ரோ. ಓ ಮಳೆ ಜಾಸ್ತಿ ಆಯಿತು ಗುರು. ಗಾಯ್ಸ್, ನಾವು ನಮ್ಮ ಸ್ಟೇಯಿಂದ ವೆಕೇಟ್ ಮಾಡಿಕೊಂಡು ನಮ್ಮ ಕೋರೈಡರ್ ಪಾಪ ಅವ್ರಿಗೆ ಕಾಲು ಹಿಡ್ಕೊಂಬಿಟ್ಟಿದ್ದು, ಅವ್ರ ಗಾಡಿ ಓಡ್ಸೋಕ್ಕಾಗಿಲ್ಲ. ಅವ್ರನ್ನ ಡಬಲ್ಸ್ ಹಾಕ್ಕೊಂಡು
ಕೆಳಗಡೆ ಕೆಳಗೆ ಇಳಿಸೋ ಟೈಮಲ್ಲಿ ಫುಲ್ಲು ಮಳೆ ಬಂದ್ಬಿಟ್ಟಿತ್ತು. ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮಳೆಯಲ್ಲೇ ತಿರ್ಗಾ ಹೋಗಿ ಇನ್ನೊಂದು ಗಾಡಿನ ತೊಗೊಂಬಂದು ಒಳ್ಳೆ ಕಾಮಿಡಿ. ಇವತ್ತು ಅರ್ಧ ದಿನ ಇಲ್ಲೇ ಆಗೋಯ್ತು. ಸೊ ಒಂದು ಒಳ್ಳೆ ಕಡೆ ಸ್ಟಾಪ್ ಮಾಡಿ ಒಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ನಾಳೆ ಫುಲ್ ರೈಡ್ ಇರುತ್ತೆ ರಿಟರ್ನ್ಗೆ. ಸೊ ಇವತ್ತು ಆ್ಯಕ್ಚುಲಿ ಒಂದಿನ ವೇಸ್ಟೇ ನಮಗೆ, ಬಟ್ ಒಳ್ಳೆ ಕಾಮಿಡಿ ಇತ್ತು ಅಂದ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ನಾವು ಇಳಿವಾಗ ರೇಸೆಲ್ಲ ಆಡ್ತಾಯಿದ್ವಿ. ಗುರು ಏನು ಗ್ರಿಪ್ ಇದೆ ಗುರು ಮೆಜ್ಜಲಲ್ಲಿ, MRF ಎಲ್ಲಿ ಸುಮ್ಮನೆ ಯಾವುದೋ ಒಂದು ಕಲ್ ಮೇಲೆ ಹೋದರೆ ಸ್ಲಿಪ್ ಆಗುತ್ತೆ, ಮಣ್ಣು ಮೇಲೆ ಹೋದರೆ ಸ್ಲಿಪ್ ಆಗುತ್ತೆ. ಆಗ್ತಾಯಿಲ್ಲ ಗುರು. ನಾನು ನೆಕ್ಸ್ಟ್ ಮೆಜ್ಜಿಲಾಸ್ ಇಲ್ಲ ಅಂದರೆ ಯಾವುದಾದ್ರು ಡುವೆಲ್ ಪರ್ಪಸ್ ಹಾಕ್ಸ್ಬಿಡ್ತೀನಿ, 50-50 ಇರೋದು. MRF ಅಂತೂ ಇನ್ನು ಲೈಫಲ್ಲಿ ಮುಟ್ಟಲ್ಲ ನಾನು.